ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ .com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಪಾಕ್ ನಡುವೆ ಯಾವುದೇ ಕ್ಷಣ ಮತ್ತೊಂದು ಸುತ್ತಿನ ಹೊಡೆದಾಟ ಆಗಬಹುದು ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಈ ನಡುವೆ ಭಾರತದ ಮೇಲೆ ತಡರಾತ್ರಿ ಪಾಕಿಸ್ತಾನ ದಾಳಿ ಮಾಡೋಕೆ ಪ್ರಯತ್ನ ಪಟ್ಟಿರೋ ಶಂಕೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ವಿಚಾರ ಹೊರಗೆ ಬರ್ತಾ ಇದೆ. ಪಂಜಾಬ್ನ ಅಮೃತ್ಸರ್ನಲ್ಲಿ 2 ಮಿಸೈಲ್ ತುಂಡುಗಳು ಬಿದ್ದಿವೆ. ದೊಡ್ಡದೊಂದು ಚಿಕ್ಕದೊಂದು. ಮಧ್ಯರಾತ್ರಿ 1:30 ಗಂಟೆಗೆ ಈ ಮಿಸೈಲ್ಗಳು ಸ್ಫೋಟಗೊಂಡು ಬಿದ್ದಿದೆ ಅಂತ ಹೇಳಿ ಶಬ್ದ ಬಂದಿತ್ತು ಅಂತ ಜನ ಹೇಳ್ತಿದ್ದಾರೆ. ದೃಶ್ಯಗಳೆಲ್ಲ ಲಭ್ಯ ಆಗಿದಾವೆ. ಗದ್ದೆಯಲ್ಲಿ ಬಿದ್ದಿದ್ದಾವೆ. ಒಂದು ಮಿಸೈಲ್ನ ಇನ್ನೊಂದು ಮಿಸೈಲ್ ಹೊಡೆದಾಗ 2 ಸ್ಮ್ಯಾಶ್ ಆಗಿ ಕೆಳಗೆ ಬಿದ್ದಿರೋ ತರ ಅದು ಕಾಣಿಸ್ತಾ ಇದೆ. 2ರ ತುಂಡು ಕೂಡ ಇದೆ. 2 ಪ್ರತ್ಯೇಕ ಮಿಸೈಲ್ನ ತುಂಡು ರೀತಿ ಈ ಕ್ಷಣಕ್ಕೆ ಅದು ಕಾಣಿಸ್ತಾ ಇದೆ. ಜನವಸತಿ ಇಲ್ಲದ ಹೊಲದಲ್ಲಿ 5 ಅಡಿ ಗಾತ್ರದ ಮಿಸೈಲ್ನ ಒಂದು ತುಂಡು, ಇನ್ನೊಂದು 2 ಅಡಿ ಗಾತ್ರದ ಸಣ್ಣ ತುಂಡು ಬಿದ್ದಿದೆ. ಆದ್ರೆ ಇದು ಸದ್ಯಕ್ಕೆ ಭಾರತಕ್ಕೆ ಸೇರಿದ ಮಿಸೈಲ್ನ ತುಂಡ, ಪಾಕ್ಗೆ ಸೇರಿದ ಮಿಸೈಲ್ನ ತುಂಡ. ಅವ್ರ ಮಿಸೈಲ್ ಈ ಕಡೆ ಬರ್ತಿದ್ದಾಗ ನಾವು ಅದಕ್ಕೆ ಹೊಡೆದು, ಅಥವಾ ನಮ್ಮ ಮಿಸೈಲ್ ಆಕಾಶಕಾರಿ ಅವ್ರದನ್ನ ಧ್ವಂಸ ಮಾಡಿದ್ಮೇಲೆ ಬಿದ್ದಿರೋ ಮಿಸೈಲ್ನ ತುಂಡ, ಇನ್ನೂ ಕೂಡ ಯಾವುದೂ ಸ್ಪಷ್ಟ ಇಲ್ಲ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನ ಶುರು ಮಾಡಿದ್ದಾರೆ. ಭಾರತ ಸರ್ಕಾರ ಕೂಡ ಇದರ ಬಗ್ಗೆ ಇನ್ನೂ ಯಾವುದೇ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಏನೋ ಆಪರೇಷನ್ ಸಿಂಧೂರ್ ನಡೆದ ಮರುದಿನವೇ ಪಾಕಿಸ್ತಾನದಾದ್ಯಂತ ದೀಪಾವಳಿ ರೀತಿ ಎಲ್ಲಾ ಕಡೆ ಸದ್ದು. ಲಾಹೋರ್ನಾದ್ಯಂತ ದೊಡ್ಡ ಸ್ಫೋಟಗಳು, ಸೈರನ್ ಎಲ್ಲ ಮುಳುಗಿದಾವೆ. ಜನ ಕಕ್ಕಾಬಿಕ್ಕಿಯಾಗಿ ಮನೆಗಳಿಂದ ಹೊರಗೋಡು ಬಂದು ಇನ್ನೇನು ಅಬ್ಕ್ಯಾಗಿರ ಅಂತ ಸುತ್ತಮುತ್ತ ನೋಡ್ತಾ ಇದ್ರು. ಆಕಾಶದಲ್ಲಿ ಹೊಗೆ ತುಂಬಿಕೊಂಡಿರೋದು ಕೂಡ ಕಂಡು ಬಂದಿದೆ. ಸ್ಥಳೀಯ ಮಾಧ್ಯಮಗಳು ವಿಡಿಯೋಗಳನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಲಾಹೋರ್ನ ವಾಲ್ಟನ್ ಏರ್ಪೋರ್ಟ್ಗೆ ಹತ್ತಿರದಲ್ಲಿರೋ ಗೋಪಾಲ್ ನಗರ್ ಮತ್ತು ನಜೀರಾಬಾದ್ ಪ್ರದೇಶದಲ್ಲಿ ಸ್ಫೋಟದ ಶಬ್ದ ಕೇಳಿಬಂದಿದೆ. ಈ ಏರಿಯಾಗಳು ಲಾಹೋರ್ನ ಪ್ರಮುಖ ಬಿಸಿನೆಸ್ ಹಬ್ ಮತ್ತು ಸೇನೆಗೆ ಸಂಬಂಧಪಟ್ಟ ಸ್ಥಳಕ್ಕೆ ಹತ್ತಿರದಲ್ಲಿವೆ. ಸೊ ಈ ಲಾಹೋರ್ನ ಪ್ರಮುಖ ಭಾಗದ ಅಕ್ಕಪಕ್ಕದಲ್ಲಿ ಸ್ಫೋಟ ಆಗಿದೆ. ಇದರಿಂದ ಯಾವುದೇ ರೀತಿ ಪ್ರಾಣಹಾನಿ ಅಥವಾ ನಾಗರಿಕರ ಆಸ್ತಿ ಹಾನಿಯಾಗಿರೋದ್ರ ಬಗ್ಗೆ ಯಾವುದೇ ಡೀಟೇಲ್ ಬಂದಿಲ್ಲ. ಜನಕ್ಕೆ ಹೊಗೆ ಮತ್ತು ಸ್ಫೋಟ ಶಬ್ದ ಮಾತ್ರ ಕೇಳಿರೋದು. ಡ್ಯಾಮೇಜಸ್ ಯಾವುದೇ ರೀತಿ ವಿಜುವಲ್ಸ್ ಅಲ್ಲಿ, ಇಮೇಜಸ್ ಅಲ್ಲಿ ಕ್ಯಾಪ್ಚರ್ ಆಗದೆ ಇರೋ ತರ ಹತ್ರಕ್ಕೆ ಯಾರನ್ನೂ ಕೂಡ ಬಿಟ್ಟಿಲ್ಲ. ಏನಾಗಿದೆ ಅಂತ ಗೊತ್ತಿಲ್ಲ. ಈ ಸ್ಫೋಟದಿಂದ ಸಿಯಾಲ್ಕೋಟ್, ಲಾಹೋರ್ ಮತ್ತು ಕರಾಚಿ ಏರ್ಪೋರ್ಟ್ಗಳನ್ನು ಸ್ಥಗಿತ ಮಾಡಲಾಗಿತ್ತು. ಲಾಹೋರ್ ಪೊಲೀಸ್ ಮೂಲಗಳ ಪ್ರಕಾರ ಈ ಸ್ಫೋಟಗಳು ಡ್ರೋನ್ ನಿಂದ ಆಗಿರಬಹುದು ಅಂತ ಹೇಳ್ತಿದ್ದಾರೆ. ಯಾಕಂದ್ರೆ ಆ ಭಾಗದಲ್ಲಿ ಡ್ರೋನ್ ಒಂದರ ಸಿಸ್ಟಮ್ ಜಾಮ್ ಮಾಡಿ ಹೊಡೆದು ಹಾಕಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಕೆಲ ಮಾಧ್ಯಮಗಳು ಇದು ಭಾರತದ ಗೂಢಚರ್ಯ ಡ್ರೋನ್ ಇರಬಹುದು, ಅದನ್ನು ಹೊಡೆದು ಹಾಕಿರಬಹುದು ಅಂತ ಆರೋಪ ಮಾಡಿದ್ದಾರೆ. ಇನ್ನು ಕೆಲವರು ಪಾಕ್ನ ಮಿಲಿಟರಿ ಎಕ್ಸಸೈಸಸ್ ಇರಬಹುದು ಅಂತೆಲ್ಲ ಊಹೆ ಮಾಡ್ತಿದ್ದಾರೆ. ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಪಾಕಿಗಳು ಕೂಡ ಏನು ಅದು ಅಂತ ಹೇಳಲಿಲ್ಲ. ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ್ ಬಗ್ಗೆ ಸ್ಯಾಟಲೈಟ್ ಇಮೇಜಸ್ ಕೂಡ ಸಾಕ್ಷ್ಯ ನೀಡಿವೆ. JEM, LET ಸೇರಿ ಪಾಕಿಸ್ತಾನಿ ಉಗ್ರರ ಟ್ರೈನಿಂಗ್ ಮತ್ತು ರಿಕ್ರೂಟ್ಮೆಂಟ್ ಕೇಂದ್ರಗಳ ಮೇಲೆ ಹೆವಿ ಡ್ಯಾಮೇಜ್ ಆಗಿರೋ ಸ್ಯಾಟಲೈಟ್ ಇಮೇಜಸ್ ಲಭ್ಯ ಆಗಿದೆ. ಭಾರತ ದಾಳಿ ಮಾಡಿದ ಸ್ವಲ್ಪ ಹೊತ್ತಿನ ನಂತರ ಕ್ಯಾಪ್ಚರ್ ಮಾಡಲಾದ ಫೋಟೋಗಳಿವು. ಇದರಲ್ಲಿ ಭಾರತೀಯ ಸೇನೆ ಅಷ್ಟೊಂದು ನಿಖರವಾಗಿ ಯಾವ ರೀತಿ ಪಾಕಿಸ್ತಾನದ ಉಗ್ರ ಕೇಂದ್ರಗಳಲ್ಲೂ ಸ್ಪೆಸಿಫಿಕ್ ಜಾಗಗಳನ್ನು ಮಾತ್ರ ಗುರಿಯಾಗಿಸಿ ಹೊಡೆದಿದೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಈ ದಾಳಿ ನಡೆಸೋಕೆ ಭಾರತ 70 ಕಿಲೋಮೀಟರ್ ಸ್ಟ್ರೈಕ್ ರೇಂಜ್ನ ಹ್ಯಾಮರ್ ಸ್ಮಾರ್ಟ್ ಸ್ಫೋಟಕಗಳು, ಅಂದರೆ ಹೈಲಿ ಅಜೈಲ್ ಮಾಡ್ಯುಲರ್ ಮ್ಯುನಿಷನ್ ಎಕ್ಸ್ಟೆಂಡೆಡ್ ರೇಂಜ್ ಸ್ಮಾರ್ಟ್ ಸ್ಫೋಟಕಗಳು ಮತ್ತು 250 ಕಿಲೋಮೀಟರ್ ರೇಂಜ್ನ ಸ್ಕ್ಯಾಲ್ಪ್ ಲಾಂಗ್ ರೇಂಜ್ ಏರ್ ಲಾಂಚ್ಡ್ ಕ್ರೂಸ್ ಮಿಸೈಲ್, ಇವೆಲ್ಲ ರಫೈಲ್ನಿಂದ, ಹಾಗೂ ಕೆಲವೊಂದಷ್ಟು ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳು, ಡ್ರೋನ್ಗಳನ್ನು ಕೂಡ, ಮಿಲಿಟರಿ ಡ್ರೋನ್ಗಳನ್ನು ಕೂಡ ಯೂಸ್ ಮಾಡಿರಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಆ ಡ್ರೋನ್ಗಳಿಗೆ ಸಂಬಂಧಪಟ್ಟಂತೆ ಕನ್ನಡಿಗರೆಲ್ಲರೂ ಹೆಮ್ಮೆ ಪಡಬಹುದಾದ ಬೆಂಗಳೂರಿನ ಲಿಂಕ್ ಇರೋ ಒಂದು ಅತ್ಯದ್ಭುತ ಹೊಸ ಶಸ್ತ್ರದ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರತ್ಯೇಕ ನೆಕ್ಸ್ಟ್ ರಿಪೋರ್ಟ್ನಲ್ಲಿ ನಾವು ಮಾಹಿತಿಯನ್ನು ಕೊಡ್ತೇವೆ. ಏನೋ ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ. ಕಾಶ್ಮೀರ ಬಾರ್ಡರ್ನಲ್ಲಿ ಪಾಕ್ ಸೇನೆ ಮತ್ತೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಇದುವರೆಗೆ ಕನಿಷ್ಠ 12 ನಾಗರಿಕರು ಪ್ರಾಣ ಕಳ್ಕೊಂಡಿದ್ದಾರೆ. 1 ಸೈನಿಕರು ಹುತಾತ್ಮರಾಗಿದ್ದಾರೆ. 57 ಜನ ಗಾಯಗೊಂಡಿದ್ದಾರೆ. ಕುಪ್ವಾರ, ಬಾರಾಮುಲ್ಲಾ, ಉರಿ ಮತ್ತು ಅಕ್ನೂರ್ ಸೆಕ್ಟರ್ಗಳಲ್ಲಿ ಈ ದಾಳಿಯಾಗಿದೆ. ಇದಕ್ಕೆ ನಮ್ಮ ಯೋಧರು ಪ್ರತ್ಯುತ್ತರ ಕೂಡ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲಿ ಕನಿಷ್ಠ 31 ಪಾಕಿಗಳು ಪ್ರಾಣ ಕಳ್ಕೊಂಡಿದ್ದಾರೆ. 46 ಜನ ಗಾಯಗೊಂಡಿದ್ದಾರೆ ಅಂತ ಪಾಕ್ ಸೇನೆ ಕೊಟ್ಟಿರೋ ಅಫಿಷಿಯಲ್ ಇನ್ಫಾರ್ಮೇಶನ್ ಇದು. ಆದರೆ ಭಾರತೀಯ ಮೂಲಗಳ ಪ್ರಕಾರ 100ಕ್ಕೂ ಅಧಿಕ ಜನ ಉಗ್ರರು ಹೋಗಿರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ಸಂಘರ್ಷ ಹೆಚ್ಚಾಗ್ತಿರೋದ್ರಿಂದ ಪಾಕ್ ಗಡಿಯಾದ್ಯಂತ ಭಾರತ ಹೈ ಅಲರ್ಟ್ ಘೋಷಣೆ ಮಾಡಿದೆ. ಗುಜರಾತ್, ರಾಜಸ್ಥಾನ, ಪಂಜಾಬ್, ಕಾಶ್ಮೀರ ಎಲ್ಲ ಕಡೆ ಹೆಚ್ಚಿನ ಸೇನಾ ನಿಯೋಜನೆ ಮಾಡಲಾಗಿದೆ. ಕಾಶ್ಮೀರದಲ್ಲಿ ವಾಸವಾಗಿರೋ ನಮ್ಮ 106 ನಾಗರಿಕರನ್ನ ಬಂಕರ್ಗಳಿಗೆ ಶಿಫ್ಟ್ ಮಾಡಲಾಗ್ತಿದೆ. ಕಥುವಾ, ಸಾಂಬಾ, ಪೂಂಚ್, ರಜೌರಿ, ಬಾರಾಮುಲ್ಲಾ, ಕುಪ್ವಾರ, ಜಮ್ಮು ಮತ್ತು ಗುರೇಜ್ ಕಣಿವೆ ಪ್ರದೇಶದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಆಫೀಸ್ಗಳನ್ನ ಬಂದ್ ಮಾಡಲಾಗಿದೆ. ಅಘೋಷಿತ ತುರ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇತ ಪಂಜಾಬ್ನ ಅಮೃತ್ಸರ್, ಗುರುದಾಸ್ಪುರ, ಪಠಾಣ್ಕೋಟ್ ಭಾಗದಲ್ಲೂ ಕೂಡ ಗುರುವಾರ ಶಾಲಾ ಕಾಲೇಜುಗಳನ್ನ ಕ್ಲೋಸ್ ಮಾಡಲಾಗಿದೆ. ಏರ್ಪೋರ್ಟ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಗಡಿಯತ್ತ ಯಾರೂ ಹೋಗದಂತೆ ಸೂಚಿಸಲಾಗಿದೆ.
ಏನೋ ರಾಜಸ್ಥಾನದ ಬಾರ್ಡರ್ನಲ್ಲೂ ಕೂಡ ಹೈ ಅಲರ್ಟ್ ಘೋಷಿಸಲಾಗಿದೆ. ಬಿಕಾನೇರ್, ಗಂಗಾನಗರ್ ಮತ್ತು ಜೈಸಲ್ಮೇರ್ ಜಿಲ್ಲೆಯ ಗಡಿ ಪ್ರದೇಶದಲ್ಲಿ ಸ್ಕೂಲ್ಗಳಿಗೂ ರಜೆ ಕೊಡಲಾಗಿದೆ. ಮುಂದಿನ ಆದೇಶದವರೆಗೂ ಇದೆಲ್ಲ ಹೀಗೆ ಇರುತ್ತೆ ಅಂತ ಅಫಿಷಿಯಲ್ಸ್ ಹೇಳಿದ್ದಾರೆ. ಇನ್ನು ಈ ಗಡಿಯುದ್ದಕ್ಕೂ ಹೆಚ್ಚುವರಿ ಸೇನೆಯನ್ನು ನಿಯೋಜನೆ ಮಾಡಲಾಗಿದೆ. ರಜೆಯಲ್ಲಿರೋ ತಮ್ಮ ಸಿಬ್ಬಂದಿಗಳಿಗೆಲ್ಲ ಬೇಗನೆ ಕೆಲಸಕ್ಕೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಪ್ಯಾರಾಮಿಲಿಟರಿ ಫೋರ್ಸ್ ಕಾಶ್ಮೀರ ಗಡಿ ಭಾಗಕ್ಕೂ ಬಂದಿತ್ತು. ಈಗ ಉಳಿದ ಬಾರ್ಡರ್ಗೂ ಹೆಚ್ಚಿನ ಆರ್ಮಿಯನ್ನ ಡಿಪ್ಲಾಯ್ ಮಾಡಲಾಗ್ತಾ ಇದೆ. ಏನು ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ಪ್ರತಿಕ್ರಿಯೆ ಕೊಡೋಕೆ ಏನಾದರೂ ಕಿತಾಪತಿ ಮಾಡಬಹುದು ಅನ್ನೋ ಕಾರಣದಿಂದ ಭಾರತೀಯ ಪಡೆಗಳು ಅಲರ್ಟ್ನಲ್ಲಿವೆ. ಗುಜರಾತ್ನಿಂದ ಕಾಶ್ಮೀರ ತನಕ ಎಲ್ಲಾ ಕಡೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಕೂಡ ಆಕ್ಟಿವೇಟ್ ಮಾಡಲಾಗಿದೆ. ಆಕಾಶ್, S-400, ಬರಾಕ್, ಸ್ಪೈಡರ್ ಎಲ್ಲವನ್ನ ಸಜ್ಜುಗೊಳಿಸಲಾಗಿದೆ. ಪಾಕ್ನಿಂದ ಯಾವುದೇ ರೀತಿಯ ಪ್ರಚೋದನೆ ಬಂದರೂ ಕೂಡ ಅದನ್ನು ಹೊಡೆಯೋಕೆ ಈ ಏರ್ ಡಿಫೆನ್ಸ್ ಸಿಸ್ಟಮ್ಸ್ ರೆಡಿಯಾಗಿ ನಿಂತ್ಕೊಂಡಿವೆ. ಏನು ಈ ಉದ್ವಿಗ್ನ ಪರಿಸ್ಥಿತಿ ನಡುವೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಪಾಕಿಸ್ತಾನ ಜೊತೆಗೆ ಮಾತನಾಡಿದ್ದಾರೆ ಅಂತ ವರದಿಯಾಗ್ತಾ ಇದೆ. ಪಾಕಿಸ್ತಾನದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಲೆಫ್ಟಿನೆಂಟ್ ಜನರಲ್ ಅಸೀಂ ಮಲಿಕ್, ಇವರು ISI ಚೀಫ್ ಕೂಡ ಹೌದು, ಅವರೊಂದಿಗೆ ಮಾತನಾಡಿದ್ದಾರೆ ಅನ್ನೋ ವಿಚಾರ. ಇದನ್ನ ಪಾಕ್ ಸರ್ಕಾರದವರೇ ಹೇಳ್ತಿದ್ದಾರೆ ಮಾತುಕತೆ ಆಗಿದೆ ಅಂತ. ಆದರೆ ಈ ಮಾತುಕತೆ ಏನು ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅದಾದ್ಮೇಲೂ ಕೂಡ ಉದ್ವಿಗ್ನತೆ ಏನು ಕಮ್ಮಿ ಆಗಿಲ್ಲ. ಏನೋ ಪಾಕಿಸ್ತಾನದ ಅಗ್ರೆಷನ್ಗೆ ಭಾರತ ಹೇಗೆ ಪ್ರತಿಕ್ರಿಯೆ ಕೊಡಬೇಕು ಅನ್ನೋ ಚರ್ಚೆ ನಡುವೆ ಭಾರತದಲ್ಲಿ ಇಂಪಾರ್ಟೆಂಟ್ ಬೆಳವಣಿಗೆಯಾಗ್ತಾ ಇದೆ. PM ನರೇಂದ್ರ ಮೋದಿ ಅವರ ಅಧಿಕೃತ ನಿವಾಸಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ತುರ್ತು ಭೇಟಿ ಕೊಟ್ಟು ಮಾತಾಡಿದ್ದಾರೆ. ಸುಮಾರು 50 ನಿಮಿಷಗಳ ಕಾಲ ಮಾತುಕತೆ ನಡೆದಿದೆ. ಗಡಿಯಲ್ಲಿ ಮತ್ತು ಪಾಕಿಸ್ತಾನದಿಂದ ಆಗಬಹುದಾದ ಸಂಭಾವ್ಯ ದಾಳಿ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸಿಂಧೂರ್ ಆಪರೇಷನ್ ಕುರಿತು ಮಾಹಿತಿ ಕೊಟ್ಟಿದ್ದಾರೆ. ದೋವಲ್ ಅಲ್ಲಿಂದ ಹೋಗ್ತಿದ್ದ ಹಾಗೆ ಕೇಂದ್ರ ಗೃಹ ಕಾರ್ಯದರ್ಶಿ ಗೋವಿಂದ್ ಮೋಹನ್ PM ನಿವಾಸಕ್ಕೆ ಬಂದರು. ನಮ್ಮ ಸೇನಾ ಕಾರ್ಯಾಚರಣೆ ಬಳಿಕ ಗಡಿಯಲ್ಲಿ ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇವೆ ಅನ್ನೋದ್ರ ಬಗ್ಗೆ PM ಮೋದಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ಆಪರೇಷನ್ ಸಿಂಧೂರ ಮತ್ತು ಅನಂತರದ ಘಟನೆಗಳನ್ನು ಚರ್ಚೆ ಮಾಡೋಕೆ ರಾಷ್ಟ್ರದಲ್ಲಿ ಸರ್ವಪಕ್ಷ ಸಭೆಯನ್ನ ಈಗ ಕರೆಯಲಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಈ ಸಭೆಯ ಅಧ್ಯಕ್ಷತೆ ವಹಿಸಿದ್ರು. ಗೃಹ ಮಂತ್ರಿ ಅಮಿತ್ ಶಾ, ವಿದೇಶಾಂಗ ಸಚಿವ S ಜೈಶಂಕರ್, ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್, ಸಚಿವ ಕಿರಣ್ ರಿಜಿಜು, ಬಿಜೆಪಿ ರಾಷ್ಟ್ರ ಅಧ್ಯಕ್ಷ JP ನಡ್ಡಾ, AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಸಚಿವರಾದ ಚಿರಾಗ್ ಪಾಸ್ವಾನ್, ಉದ್ದವ್ ಬಣದ ಶಿವಸೇನೆಯ ಸಂಜಯ್ ರಾವತ್, ಆಮೇಲೆ ಸುಪ್ರಿಯಾ ಸುಳೆ ಸೇರಿ NCP ಅವರು, ಶರದ್ ಪವಾರ್ ಪುತ್ರಿ ಇವರೆಲ್ಲ ಸೇರಿ ಇತರ ಪಕ್ಷಗಳ ನಾಯಕರು ಹಾಜರಾಗಿದ್ದರು. ಈ ಮೀಟಿಂಗ್ನಲ್ಲಿ ಸಚಿವ ರಾಜನಾಥ್ ಸಿಂಗ್ ಆಪರೇಷನ್ ಸಿಂಧೂರ್ ಬಗ್ಗೆ ಎಲ್ಲ ನಾಯಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಟೈಮ್ನಲ್ಲಿ ಎಲ್ಲ ವಿಪಕ್ಷಗಳು ಕೂಡ ಒಗ್ಗಟ್ಟಿನಿಂದ ಇರಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಇನ್ನು ಭಾರತದ ದಾಳಿಗೆ ಉರಿದು ಬಿದ್ದಿರೋ ಪಾಕಿಸ್ತಾನ ಪ್ರಧಾನಿ ಶಹಬಾಜ್ ಶರೀಫ್ ಪ್ರತಿಕಾರದ ಮಾತುಗಳನ್ನಾಡಿದ್ದಾರೆ. ನಾಲಿಗೆ ಮೂಲಕ ಕ್ಷಿಪಣಿಗಳನ್ನು ಹಾರಿಸಿದ್ದಾರೆ. ಟಿವಿಯಲ್ಲಿ ಪಾಕಿಸ್ತಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ಶರೀಫ್, ಆಪರೇಷನ್ ಸಿಂಧೂರ್ ಪಾಕಿಸ್ತಾನದ ಸಾರ್ವಭೌಮತ್ವದ ಮೇಲಿನ ನೇರ ದಾಳಿ, ಹಾಗಾಗಿ ಪ್ರತಿಕಾರ ಹೇಳೋದು ಅನಿವಾರ್ಯ. ನಮ್ಮ ಅಮಾಯಕರ ಹುತಾತ್ಮರ ರಕ್ತ ಚೆಲ್ಲಿರೋದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳೋಕೆ ನಾವು ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಆಪರೇಷನ್ ಸಿಂಧೂರ್ ವೇಳೆ ನಾವು ಭಾರತದ 5 ಫೈಟರ್ ಜೆಟ್ ಉಡಾಯಿಸಿದ್ದೀವಿ ಅಂತ ಮತ್ತೆ ಕತೆ ಹೇಳಿದ್ದಾರೆ ಸ್ಟೋರಿ. ಕಳೆದ ರಾತ್ರಿ LOC ಗಡಿಯುದ್ದಕ್ಕೂ ಸುಮಾರು 1 ಗಂಟೆ ಕಾಲ ಭಾರತ ಮತ್ತು ಪಾಕ್ ಸೇನೆ ನಡುವೆ ತೀವ್ರ ಘರ್ಷಣೆಯಾಗಿದೆ. ಅಂದರೆ ಆಕಾಶದಲ್ಲಿ ಯುದ್ಧ ವಿಮಾನಗಳ ನಡುವೆ ಈ ರೀತಿ ಫೈಟ್ ಆದಾಗ ಡಾಗ್ ಫೈಟ್ ಅಂತ ಹೇಳ್ತಾರಲ್ಲ, ಅದಾಗಿದೆ. ಈ ವೇಳೆ ನಾವು ಕೊಟ್ಟ ಪ್ರತಿ ದಾಳಿಗೆ ಭಾರತದ ಸೇನೆಗೆ ಶಾಕ್ ಆಗಿಬಿಟ್ಟಿದೆ. ಪಾಕಿಸ್ತಾನದ ಪೈಲಟ್ಗಳು ತಮ್ಮ ಏರ್ ಸ್ಪೇಸ್ನಲ್ಲೇ ಇದ್ದುಕೊಂಡು ಶತ್ರು ವಿಮಾನಗಳನ್ನು ಪುಡಿ ಮಾಡಿದ್ದಾರೆ. ಇದರಲ್ಲಿ ಪಾಕಿಸ್ತಾನ ಸೇನೆ ಮೇಲುಗೈ ಸಾಧಿಸ್ತು ಅಂತ ಹೇಳ್ಕೊಂಡಿದ್ದಾರೆ. ಅಲ್ಲದೆ ಜಮ್ಮು ಕಾಶ್ಮೀರದ ಬಗ್ಗೆ ಮಾತನಾಡಿ, ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಜಮ್ಮು ಕಾಶ್ಮೀರ ಒಂದು ವಿವಾದಿತ ಪ್ರದೇಶ. ಜನಮತ ಗಣನೆ ಆಗೋವರೆಗೂ ಅದು ಹಾಗೇ ಇರುತ್ತೆ. ಭಾರತ ಅದೆಷ್ಟೇ ಏಕಪಕ್ಷೀಯ ನಿರ್ಧಾರಗಳನ್ನು ಕೈಗೊಂಡರೂ ಕೂಡ ಪ್ರಯೋಜನ ಇಲ್ಲ, ವಾಸ್ತವ ಬದಲಾಗಲ್ಲ ಅಂತ ಹೇಳಿದ್ದಾರೆ. ಇದೆಲ್ಲದರ ಮಧ್ಯೆ ಪಾಕ್ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ದೊಡ್ಡ ಆರೋಪ ಮಾಡಿದ್ದಾರೆ. ಭಾರತ ಇನ್ನೂ ಹೆಚ್ಚಿನ ದಾಳಿ ಮಾಡೋಕೆ ಪ್ರಯತ್ನ ಮಾಡಿತ್ತು ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ಜಿಯೋ ಟಿವಿಯೊಂದಿಗೆ ಮಾತನಾಡಿರೋ ಖ್ವಾಜಾ ಆಸಿಫ್, ಬುಧವಾರ ಬೆಳಗಿನ ಜಾವ ಮಾತ್ರ ಅಲ್ಲ, ಆ ನಂತರವೂ ಭಾರತ ದಾಳಿಗೆ ಮುಂದಾಗಿತ್ತು. ಕೆಲ ನಗರಗಳ ಮೇಲೆ 2-3 ಸಲ ದಾಳಿ ಮಾಡೋಕೆ ಪ್ಲಾನ್ ಮಾಡಿತ್ತು, ಆದರೆ ನಾವು ಅದನ್ನು ತಡೆದ್ವಿ. ಪಾಕಿಸ್ತಾನದ ಸೇನೆಯ ರಡಾರ್ ಮೇಲೂ ಭಾರತ ದಾಳಿ ಮಾಡೋ ಲಕ್ಷಣ ಇತ್ತು. ಈಗ ನಾವು ಭಾರತದ ಹೆಜ್ಜೆಗಳನ್ನು ತಡೆದಿದ್ದೀವಿ, ಮಾನಿಟರ್ ಮಾಡ್ತಾ ಇದ್ದೀವಿ. ನಾವು ಭಾರತಕ್ಕೆ ಪ್ರತಿಕಾರ ಹೇಳಬೇಕು, ನಾವು ಭಾರತದ ವಿರುದ್ಧ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸಿಫ್ ಸುಳ್ಳು ಹೇಳ್ತಿರೋದು ಮಾಧ್ಯಮಗಳ ಮುಂದೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಇವರು ನಾವು ಭಾರತದ ಜೆಟ್ ಹೊಡೆದು ಹಾಕಿದ್ವಿ ಅಂತ ಕೊಚ್ಕೊಳ್ತಾ ಇದ್ರಲ್ಲ, ಇದ್ರ ಬಗ್ಗೆ ಇಂಟರ್ವ್ಯೂ ಒಂದರಲ್ಲಿ ಪ್ರಶ್ನೆ ಕೇಳಲಾಯಿತು. ಪಾಕಿ ಪತ್ರಕರ್ತರು ಕೇಳಿದ್ರು, ಸಾಕ್ಷಿ ಎಲ್ಲಿದೆ ಕೊಡಿ, ಅವರು ಹೊಡೆದಿದಾಗ ಸಾಕ್ಷಿ ಕೊಟ್ಟಿದಾರಲ್ಲ, ನೀವು ಎಲ್ಲಿ ಏನಿದೆ, ಒಂದು ವಿಮಾನ ತುಂಡು ಕೂಡ ಇಲ್ವಲ್ಲ ಅಂತ ಕೇಳಿದ್ರು. ಆವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಹರಿದಾಡ್ತಿದೆ, ನಮ್ದಲ್ಲ ಭಾರತದ ಸೋಷಿಯಲ್ ಮೀಡಿಯಾದಲ್ಲೂ ಹರಿದಾಡ್ತಿದೆ ಅಂತ ಹೇಳಿದ್ರು.
ಭಾರತದ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಪಾಕಿಸ್ತಾನಿಯರು ಕ್ರಿಯೇಟ್ ಮಾಡ್ಕೊಂಡಿರೋ ಇಂಡಿಯನ್ ನೇಮ್ಸ್ ಇಟ್ಕೊಂಡು ಕ್ರಿಯೇಟ್ ಮಾಡಿರೋ ಫೇಕ್ ಅಕೌಂಟಲ್ಲಿ ಹರಿದಾಡಿತ್ತು ಅಷ್ಟೇ. ಹಳೇದು 2021 2021ರಲ್ಲಿ ಟೆಕ್ನಿಕಲ್ ಸಮಸ್ಯೆಯಿಂದ ವಿಮಾನ ಬಿದ್ದಿರೋದು ಅದೆಲ್ಲ ಫ್ಯಾಕ್ಟ್ ಚೆಕ್ ಆಗಿದೆ. ಅದನ್ನ ಮೊಹಮ್ಮದ್ ಜುಬೇರ್ ತರದವರೆಲ್ಲ ಅದನ್ನ ಫ್ಯಾಕ್ಟ್ ಚೆಕ್ ಮಾಡಿ ತೋರಿಸಿದ್ದಾರೆ. ಪಾಕಿಸ್ತಾನದ ಮಾನ ಹರಾಜಾಗಿದೆ. ರಕ್ಷಣಾ ಸಚಿವ ಟಿವಿ ಇಂಟರ್ವ್ಯೂಲ್ ಕೂತ್ಕೊಂಡು ಸಾಕ್ಷ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಇಂಟರ್ವ್ಯೂ ಮಾಡ್ತಾ ಇದ್ದವರು, ನಾವು ನಿಮಗೆ ಸೋಷಿಯಲ್ ಮೀಡಿಯಾ ಕಾಂಟೆಂಟ್ ಬಗ್ಗೆ ಕೇಳ್ತಾ ಇಲ್ಲ, ಬದಲಿಗೆ ಭಾರತದ ಫೈಟರ್ ಜೆಟ್ 5 ಹೊಡೆದಾಕಿದ್ವಿ ಅಂತ ಹೇಳ್ತಿದಾರಲ್ಲ, ಎಲ್ಲಿದಾವೆ ತುಂಡುಗಳು, ಎಲ್ಲಿದಾವೆ, ಯಾವ ಸಲಕರಣೆ ಬಳಸಿದ್ರಿ, ಹೆಂಗ್ ಹೊಡೆದ್ರಿ, ಎಲ್ಲಿದೆ ಸಾಕ್ಷಿ, ಎಲ್ಲಿದೆ ಅಂತ ಕೇಳ್ತಾ ಇರೋದು ಅಂತ ಮುಖಕ್ಕೆ ಹೊಡೆದಂಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಪಾಕಿಸ್ತಾನ ಯಾವ ಏರ್ಕ್ರಾಫ್ಟ್ ಯೂಸ್ ಮಾಡ್ತು ಅಂತ ಹೆಸರು ಹೇಳೋಕ್ಕೂ ಆಸಿಫ್ ಕೈಯಿಂದ ಆಗಲಿಲ್ಲ. ಬದಲಿಗೆ ಭಾರತಕ್ಕೆ ಫ್ರಾನ್ಸ್ನಿಂದ ಏರ್ಕ್ರಾಫ್ಟ್ ಖರೀದಿ ಮಾಡಿ ಬಳಸೋಕೆ ಆಗುತ್ತೆ ಅಂದರೆ ನಮಗೂ ಕೂಡ ಚೀನಾ, ರಷ್ಯಾ, ಅಮೆರಿಕ ಅಥವಾ ಬ್ರಿಟನ್ ಏರ್ಕ್ರಾಫ್ಟ್ ಖರೀದಿ ಮಾಡಿ ಯೂಸ್ ಮಾಡೋಕೆ ಆಗುತ್ತೆ ಅಂತ ಅಸಂಬದ್ಧ ಉತ್ತರವನ್ನ ಕೊಟ್ಟಿದ್ದಾರೆ ಈ ಖ್ವಾಜಾ ಆಸಿಫ್. ಈತ ಪಾಕಿಸ್ತಾನದ ಮರ್ಯಾದೆಯನ್ನು ಹರಾಜು ಹಾಕಕ್ಕೆ ಇರೋದಂತ ಕಾಣುತ್ತೆ. ಇತ್ತೀಚೆಗೆ ಇಂಟರ್ನ್ಯಾಷನಲ್ ಮೀಡಿಯಾಗೆ ಸ್ಕೈ ನ್ಯೂಸ್ಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಇದೇ ಖ್ವಾಜಾ ಆಸಿಫ್ ಭಯೋತ್ಪಾದನೆಗೆ ನಿಮ್ಮ ದೇಶ ಸಪೋರ್ಟ್ ಮಾಡುತ್ತಂತಲ್ವಾ ಅಂತ ಕೇಳಿದಾಗ, ಅದರಲ್ಲೇನು ಸೀಕ್ರೆಟ್ ಇದೆ, ನಾವು 30 ವರ್ಷಗಳಿಂದ ಅಮೆರಿಕದ ಡರ್ಟಿ ಕೆಲಸವನ್ನ, ಅಂದ್ರೆ ಹೊಲಸು ಕೆಲಸವನ್ನ ಅಮೆರಿಕದ ಅವ್ರ ಪರವಾಗಿ ನಾವು ಮಾಡ್ತಾ ಬಂದಿದ್ವಿ ಅಂತ ಇಂಟರ್ವ್ಯೂನಲ್ಲಿ ಓಪನ್ ಆಗಿ ಹೇಳಿ ಪ್ರಶ್ನೆ ಕೇಳಿದ ಆಂಕರ್ಗೆ ಗಾಬರಿ ಆಗಿತ್ತು. ನಿಜವಾಗ್ಲಿ ನೀವು ಮಾತಾಡ್ತಿರೋದು ಹೌದಾ, ಕನಸೊಂದು ಅನಿಸೋದು ಅಂತ ಅವ್ರು ಅದನ್ನ ಹೇಳಿದ್ದಾರೆ. ಆಮೇಲೆ ಆ ಇಂಟರ್ವ್ಯೂ ಯಾಲ್ಡಾ ಹಕೀಮ್ ಅಂತ, ಮೈ ರಿಯಾಕ್ಷನ್ ವಾಸ್ ಜಾ ಡ್ರಾಪಿಂಗ್ ಅಂತ, ನನಗೆ ಮಾತೇ ಹೊರಡಲಿಲ್ಲ ಅಂತ ಹೇಳಿದ್ದಾರೆ. ಸೊ ಅಂತ ಡಿಫೆನ್ಸ್ ಮಿನಿಸ್ಟ್ರಿ ಇತ್ತ. ಏನೋ ಭಾರತ ಮತ್ತೆ ದಾಳಿ ಮಾಡಬಹುದು ಅನ್ನೋ ಕಾರಣವನ್ನು ಕೊಟ್ಟು ಪಾಕ್ ಸೇನೆ ತನ್ನ ಪ್ರಜೆಗಳಿಗೆ ಸೇಫ್ ಜಾಗಗಳಿಗೆ ಸ್ಥಳಾಂತರಗೊಳ್ಳೋಕೆ ಆದೇಶ ಕೊಟ್ಟಿದೆ. ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿ ಭಾರತ ಪಾಕಿಸ್ತಾನ ಗಡಿಗೆ ಹೊಂದಿಕೊಂಡಂತಿರೋ ಕಸೂರ್, ಬಹಾಲ್ ನಗರ, ನರೋವಾಲ್, ಸಿಯಾಲ್ಕೋಟ್ ಮತ್ತು ಶೇಖ್ಪುರ ಹಳ್ಳಿಗಳ ಜನರಿಗೆ ಆದೇಶ ಕೊಡಲಾಗಿದೆ. ಮತ್ತೊಂದು ಕಡೆ ಪಾಕಿಸ್ತಾನದ ಜನರೇ ಪಾಕ್ನ ಬಣ್ಣವನ್ನ ಬಯಲು ಮಾಡ್ತಿದ್ದಾರೆ. ಭಾರತ ಹಾರಿಸಿದ 24 ಮಿಸೈಲ್ಗಳಲ್ಲಿ ಒಂದು ಮಿಸೈಲ್ ಅನ್ನ ಕೂಡ ಇವ್ರ ಕೈಲಿ ತಡಿಲಿಕ್ಕೆ ಆಗಲಿಲ್ಲ. ಭಾರತ ತನ್ನೆಲ್ಲ ಟಾರ್ಗೆಟ್ಗಳನ್ನ ಯಶಸ್ವಿಯಾಗಿ ಹೊಡೆದಿದೆ. ನಾವು ಫೇಲ್ ಆಗಿದ್ದೀವಿ, ಇಂಡಿಯಾನೇ ಗುಸ್ಕೆ ಮಾರ, ಇದು ನಿಜವಾದ ರಿಯಾಲಿಟಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪಾಕಿಗಳು ಹೇಳ್ಕೊಂಡಿದ್ದಾರೆ. ಅಲ್ಲದೆ ನಾನು ಭಾರತವನ್ನು ಹೊಗಳ್ತಿದ್ದೀನಿ ಅಂತ ಹೇಳಬೇಡಿ, ಇರಾನ್ 200-400 ಮಿಸೈಲ್ ಹಾರಿಸಿದಾಗ ಇಸ್ರೇಲ್ ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಹೊಡೆದು ಹಾಕುತ್ತೆ. ಇದು ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ನ ಬಲಿಷ್ಠತೆ ಬಗ್ಗೆ ತೋರಿಸುತ್ತೆ. ಹೀಗೆ ಭಾರತ ಕೂಡ 24 ಮಿಸೈಲ್ ಅಲ್ಲಿ ಹೊಡೆದಿದೆ, ಅದರಲ್ಲಿ ಒಂದನ್ನು ಹೊಡೆಯೋಕ್ಕಾಗಲಿಲ್ಲ. ಭಾರತ ನಮ್ಮ ಮಿಲಿಟರಿ ಸೈಟ್ಗಳನ್ನ ಗುರಿಯಾಗಿಸಿ ದಾಳಿ ನಡೆಸಲಿಲ್ಲ. ಒಂದು ವೇಳೆ ಟಾರ್ಗೆಟ್ ಮಾಡಿದ್ರೂ ಕೂಡ ಅದನ್ನು ತಡೆಯೋಕೆ ಇವರು ಯಾರೂ ಇರಲಿಲ್ಲ ನಮ್ಮಲ್ಲಿ ಅಂತ ಪಾಕ್ ಪ್ರಜೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಸೇನೆ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆಯಿಂದ ಪಾಕಿಸ್ತಾನಕ್ಕೆ ಬಲೂಚಿಗಳು ಕೂಡ ಪಟ 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 ಅಂತ ಕೊಡ್ತಾ ಇದ್ದಾರೆ. 2 ಪ್ರತ್ಯೇಕ ಆಪರೇಷನ್ ನಲ್ಲಿ ಪಾಕ್ ಸೇನೆಯನ್ನು ಉಡಾಯಿಸಿದ್ದಾರೆ. ಪರಿಣಾಮ ಪಾಕ್ ಸೇನೆಯ 14 ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಪಾಕ್ನ ಬಲೂಚಿಸ್ತಾನ್ ಪ್ರಾಂತ್ಯದ ಬೊಲಾನ್ ಮತ್ತು ಕೆಚ್ ಪ್ರದೇಶಗಳಲ್ಲಿ ಈ ದಾಳಿಯಾಗಿದೆ. ಬೆಂಗಾವಲು ವಾಹನ ಮತ್ತು ಪಾಕ್ ಸೇನೆಯ ಸ್ಫೋಟಕ ನಿಗ್ರಹ ದಳವನ್ನ ಗುರಿಯಾಗಿಸಿ ಸುಧಾರಿತ ಸ್ಫೋಟಕದಿಂದ ಈ ದಾಳಿ ನಡೆಸಲಾಗಿದೆ. ಪಾಕ್ ಸೇನೆಯ ಉನ್ನತ ಅಧಿಕಾರಿಗಳಾದ ಸ್ಟೇಷನ್ ಆಪರೇಷನ್ ಕಮಾಂಡರ್ ತಾರಿಕ್ ಇಮ್ರಾನ್ ಮತ್ತು ಸುಬೇದಾರ್ ಉಮರ್ ಫಾರೂಕ್ ಹೋಗಿದ್ದಾರೆ. ಈ ದಾಳಿನ ನಾವೇ ಮಾಡಿದ್ದು ಅಂತ ಬಲೂಚ್ ಸ್ವಾತಂತ್ರ್ಯ ಹೋರಾಟಗಾರರು ಹೊಣೆ ಹೊತ್ತಿದ್ದಾರೆ. ಈ ದಾಳಿ ಕುರಿತಾದ ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿ ಹೆಂಗ್ ಹೊಡೆದಿದ್ದು ನೋಡಿ ಅಂತ ಹೇಳಿ, ಪಾಕಿಗಳಿಗೆ ಹೆಂಗ್ ಕೊಟ್ಟಿದ್ದೀವಿ ನೋಡಿ ಅಂತ ಜಗತ್ತಿನ ಮುಂದೆ ಶೇರ್ ಮಾಡಿದ್ದಾರೆ. ಭಯಂಕರವಾಗಿದೆ ಈ ದೃಶ್ಯ. ಇತ್ತ ಪಾಕ್ನ ಮಾಜಿ ಪ್ರಧಾನಿ, ಪಾಕ್ ರಾಜಕಾರಣದ ತಂತ್ರಗಾರ, ಸ್ಟ್ರಾಟಜಿಸ್ಟ್ ಅಂತ ಕರೆಸಿಕೊಳ್ತಾ ಇದ್ದ ಶಾಹಿದ್ ಖಾಕನ್ ಅಬ್ಬಾಸಿ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಪಾಕ್ ಸೇನೆ ವಿರುದ್ಧ ಕೆಂಡ ಕಾರಿದ್ದಾರೆ. ಪಾಕ್ ಸೇನೆ ಮತ್ತು ಸರ್ಕಾರ ಬಲೂಚಿಸ್ತಾನ್ ಪ್ರಾಂತ್ಯದ ಮೇಲಿನ ಕಂಟ್ರೋಲ್ ಕಳ್ಕೊಂಡಾಗಿದೆ ಅಂತ ಹೇಳಿದ್ದಾರೆ. ರಾತ್ರಿ ಆದ್ಮೇಲೆ ಹಿರಿಯ ಅಧಿಕಾರಿಗಳು ಮತ್ತು ಸಚಿವರು ಬೆಂಗಾವಲು ವಾಹನ ಇಲ್ಲದೆ ಹೋಗೋಕೆ ಆಗ್ತಾ ಇಲ್ಲ. ಇಲ್ಲಿ ಎಲ್ಲರಿಗೂ ಭಯ. ನಮ್ಮ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಬಲೂಚ್ನಲ್ಲಿ ಬೆರಳೆಣಿಕೆಯಷ್ಟು ಬಂಡುಕೋರಿದ್ದಾರೆ ಅಂತ ಕತೆ ಹೇಳ್ತಾರೆ. ಅದರಲ್ಲಿನ ಚಿತ್ರಣವೇ ಬೇರೆ ಇದೆ. ಪಾಕ್ ಸೇನೆ ಮತ್ತು ಸರ್ಕಾರ ಭಾಗಶಃ ಬಲೂಚಿಸ್ತಾನದ ಕಂಟ್ರೋಲ್ ಕಳ್ಕೊಂಡಾಗಿದೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಪಾಕಿಸ್ತಾನದ ನಾಯಕ, ಅಲ್ಲಿನ ಜಮಾತ್ ಪಕ್ಷದ ಮುಖ್ಯಸ್ಥ ರೆಹಮಾನ್ ಕೂಡ ಇದೇ ರೀತಿ ಹೇಳಿದರು. 7-8 ಜಿಲ್ಲೆಗಳು ಸ್ವಾತಂತ್ರ್ಯ ಘೋಷಿಸಿಕೊಳ್ಳೋ ಹಂತದಲ್ಲಿವೆ ಅಂತ ಪಾರ್ಲಿಮೆಂಟ್ನಲ್ಲಿ ಮಾತನಾಡಿದರು. ಅದರ ಬೆನ್ನಲ್ಲೇ ಅಲ್ಲಿನ ಮಾಜಿ ಪ್ರಧಾನಿ ಕೂಡ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಶಾಹಿದ್ ಖಾಕನ್ ಅಬ್ಬಾಸಿ ಪಾಕಿಸ್ತಾನ್ ಮುಸ್ಲಿಂ ಲೀಗ್ ನವಾಜ್ನ ಲೀಡರ್ ಆಗಿದ್ರು. ನವಾಜ್ ಶರೀಫ್ರ ಬಲಗೈ ಬಂಟ. ನವಾಜ್ ಶರೀಫ್ ಕೆಳಗಿಳಿದಾಗ ಸುಮ್ನೆ ಕೇಸ್ ಹಾಕಿ ಅವ್ರನ್ನ ಕೆಳಗಿಳಿಸಿದಾಗ ಆಗಸ್ಟ್ 2017ರಲ್ಲಿ ಇವ್ರನ್ನ ಕೂರಿಸಲಾಗಿತ್ತು. ಇವರು 2018ರವರೆಗೂ ಪಾಕ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಈಗ ಅವಾಮ್ ಪಾಕಿಸ್ತಾನ ಅನ್ನೋ ಪಾರ್ಟಿ ಕಟ್ಕೊಂಡು ಪಾಕಿಸ್ತಾನದಲ್ಲಿ ಇದ್ದಾರೆ ಇವರು. ಏನೋ ಭಾರತ ಆಪರೇಷನ್ ಸಿಂಧೂರ್ ನಡೆಸಿದ ಬೆನ್ನಲ್ಲೇ ಪಾಕಿಸ್ತಾನ ತನ್ನ ಹಳೆ ಚಾಳಿ ಶುರು ಮಾಡಿದೆ. ಇದರ ಬಗ್ಗೆ ತಪ್ಪು ಮಾಹಿತಿ ಹರಡೋಕೆ ಶುರು ಮಾಡಿದೆ. ಆನ್ಲೈನ್ ನಲ್ಲಿ ಪಾಕ್ ಬೆಂಬಲಿತ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಫೇಕ್ ನ್ಯೂಸ್ ಹರಡಿಸೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಆಗ್ಲೇ ನಿಮಗೆ ಹೇಳಿದ್ವಲ್ಲ, 2021ರಲ್ಲಿ ಭಾರತದಲ್ಲಿ ಟೆಕ್ನಿಕಲ್ ಗ್ಲಿಚ್ ಇಂದ ಒಂದು ವಿಮಾನ ಬಿದ್ದಿತ್ತು. ಅದು ಅವಾಗ ಆಗ್ತಿರ್ತವೆ. ಅಮೆರಿಕದಲ್ಲೂ F-35ಗಳು ಬೀಳ್ತಿರ್ತವೆ. ಕೆಲವೊಂದ್ಸಲಿ ಆ ರೀತಿ ಆಗುತ್ತೆ.
ಅದು ಹಳೇ ನ್ಯೂಸ್ ಐಟಮ್ ಹಿಡ್ಕೊಂಡು ಇವಾಗಿದ್ದಂತೆಲ್ಲ ಹರಡಿಸ್ತಾ ಇದ್ದಾರೆ ಅಂತ ನಿಮ್ಗೆ ಆವಾಗಲೇ ಹೇಳಿದ್ವಲ್ಲ, ಆ ಥರ ಇಂಡಿಯನ್ ನೇಮ್ಸ್ ಇಟ್ಕೊಂಡು, ಹಿಂದೂ ನೇಮ್ಸ್ ಇಟ್ಕೊಂಡು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ಅದು ಭಾರತೀಯರ ಥರ ಬಿಂಬಿಸಿ ಅದನ್ನು ಆ ರೀತಿ ಅವ್ರ ಅಕೌಂಟಲ್ಲಿ ಹಾಕೋದು, ಆಮೇಲೆ ಪಾಕಿಸ್ತಾನಿಯರು ಅದನ್ನು ನೋಡಿ ಭಾರತೀಯರೇ ಹೇಳ್ತಿದ್ದಾರೆ ಅಂತ ಶೇರ್ ಮಾಡೋದು, ಆ ರೀತಿ ಮಾಡ್ತಿದ್ದಾರೆ. ಅದನ್ನು ಭಾರತ ಸರ್ಕಾರದ PIB ಪಬ್ಲಿಕ್ ಇನ್ಫಾರ್ಮೇಷನ್ ಬ್ಯೂರೋ ಫ್ಯಾಕ್ಟ್ ಚೆಕ್ ಮಾಡಿ ಅವ್ರ ಮರ್ಯಾದೆಯನ್ನು ಕಳೆದಿದೆ. 2021ರಲ್ಲಿ ಪಂಜಾಬ್ನ ಮೊಗಾದಲ್ಲಿ MiG-21 ಕ್ರಾಶ್ ಆಗಿರೋ ಫೋಟೋಗಳಿವು. ಅದನ್ನ ರಫಾಯಲ್ ಹೊಡೆದಿದ್ದೀವಿ ಅಂತ ಹೇಳಿ ಕುಣಿತಾ ಇದ್ದಾರೆ, ಇದಕ್ಕೂ ಸಂಬಂಧ ಇಲ್ಲ ಅಂತ ಫ್ಯಾಕ್ಟ್ ಚೆಕ್ ಮಾಡಿದ್ದಾರೆ. ಹಳೆ ನ್ಯೂಸ್ ಆರ್ಟಿಕಲ್ ನ ಕೂಡ ತೋರಿಸಿದ್ದಾರೆ. ಏನೋ ಜಮ್ಮು ಕಾಶ್ಮೀರ ಭಾಗದಲ್ಲಿ ಧಾರಾಕಾರ ಮಳೆ ಶುರುವಾಗಿದೆ, ಹೀಗಾಗಿ ಬಗ್ಲೇಹಾರ್ ಡ್ಯಾಮ್ ನ 5 ಗೇಟ್ ಗಳನ್ನ ಓಪನ್ ಮಾಡಲಾಗಿದೆ. ಅಲ್ಲದೆ ಸಲಾಲ್ ಡ್ಯಾಮ್ ನ ಕೂಡ ಓಪನ್ ಮಾಡಲಾಗಿದೆ. ಹೀಗಾಗಿ ಪಾಕ್ನಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗೋ ಸಾಧ್ಯತೆ ಇದೆ. ಇನ್ನು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಪಾಕ್ ಪ್ರವಾಸ ಮುಗಿಸಿ ಭಾರತಕ್ಕೆ ಬಂದಿದ್ದಾರೆ. ಈಗ ದಿಲ್ಲಿಯಲ್ಲಿ ಲ್ಯಾಂಡ್ ಆಗಿದ್ದಾರೆ. ಇದಾದ್ಮೇಲೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಒಂದಿಗೆ ಮಾತುಕತೆ, ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರೊಂದಿಗೆ ಮೀಟಿಂಗ್ ಎಲ್ಲ ಇರುತ್ತೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿ ಇರೋ ಹೊತ್ತಲ್ಲಿ ಈ ಭೇಟಿ ಮಹತ್ವ ಪಡ್ಕೊಂಡಿದೆ. ಪಾಕ್ ಭೇಟಿ ಬಳಿಕ ಇಲ್ಲಿ ಬರ್ತಿರೋದವರು. ಮೀಡಿಯೇಟ್ ಬೇಕಾದ್ರೆ ಮಾಡ್ತೀವಿ, ಮಧ್ಯಸ್ಥಿಕೆ ಬೇಕಾದ್ರೆ ವಹಿಸ್ತೀವಿ ಅಂತ ಹೇಳಿದ್ರು. ಇವರೇ ಮಿಡಲ್ ಈಸ್ಟ್ನಾದ್ಯಂತ ಉಗ್ರ ಪೋಷಕರು. ಈಗ ನಮ್ಮೊಂದಿಗೆ ಸಂಬಂಧ ಚೆನ್ನಾಗಿದೆ ಅವರದು, ಇರಾನ್ದು ಭಾರತದೊಂದಿಗೆ ಒಂದು ಮಟ್ಟಿಗೆ ಪರವಾಗಿಲ್ಲ, ಹಾಗಾಗಿ ಮಧ್ಯಸ್ಥಿಕೆ ವಹಿಸ್ತೀವಿ ಅಂತ ಹೇಳಿದಾರೆ. ನೋಡ್ಬೇಕೇನಾಗುತ್ತೆ ಅಂತ. ಮತ್ತೊಂದು ಕಡೆ ಇಷ್ಟೆಲ್ಲ ಆಗ್ತಿರೋ ನಡುವೆನೆ ಸೌದಿಯ ಜೂನಿಯರ್ ಫಾರಿನ್ ಮಿನಿಸ್ಟರ್ ಅದೆಲ್ ಅಲ್ ಜುಬೈರ್ ಅನಿರೀಕ್ಷಿತವಾಗಿ ದಿಲ್ಲಿಗೆ ಬಂದಿದ್ದಾರೆ. ಬರ್ತಾ ಇದ್ದ ಹಾಗೆ ಭಾರತ ಪಾಕ್ ನಡುವಿನ ಸದ್ಯದ ಪರಿಸ್ಥಿತಿ ಕುರಿತು ವಿದೇಶಾಂಗ ಮಂತ್ರಿ ಜೈಶಂಕರ್ ರೊಂದಿಗೆ ಮಾತುಕತೆ ಕೂಡ ನಡೆಸಿದ್ದಾರೆ. ಇನ್ನು ಅದೆಲ್ ಜೊತೆಗೆ ಒಳ್ಳೆ ಮಾತುಕತೆ ನಡೆದಿದೆ. ಉಗ್ರರ ವಿಚಾರದಲ್ಲಿ ಭಾರತದ ಕಠಿಣ ನಿಲುವನ್ನ ಅವರಿಗೂ ತಿಳಿಸಿದ್ದೀವಿ ಅಂತ ಜೈಶಂಕರ್ ಮಾಹಿತಿ ನೀಡಿದ್ದಾರೆ. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ರಿಯಾಕ್ಟ್ ಮಾಡಿದ್ದಾರೆ. ಭಾರತ ಪಾಕಿಸ್ತಾನ ಪ್ರಕ್ಷುಬ್ಧ ಪರಿಸ್ಥಿತಿ ಬಗ್ಗೆ ಮಾತನಾಡಿದ್ದಾರೆ. ಎರಡೂ ದೇಶಗಳು ಟಿಟ್ ಫಾರ್ ಟ್ಯಾಟ್ ಮಾಡಿವೆ. ಅವ್ರು ಮಾಡಿದ್ರು, ಇವರು ವಾಪಸ್ ಹೊಡೆದ್ರು, ಅಲ್ಲಿಗೆ ಸಾಕು, ನಿಲ್ಲಿಸಿ, ಈಗ ಇಲ್ಲಿಗೆ ನಿಲ್ಲುತ್ತೆ ಅಂತ ಅನ್ಕೊಳ್ತೀನಿ, ಇಲ್ಲಿಗೆ ಸಮ ಆಯ್ತು ಅಂತ ಅನ್ಕೊಳ್ತೀನಿ. ನನಗೆ ಎರಡೂ ದೇಶಗಳ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ನನ್ನಿಂದ ಏನಾದರೂ ಸಹಾಯ ಬೇಕಾಗಿದ್ರೆ ನಾನು ರೆಡಿ ಇರ್ತೀನಿ ನಿಮಗೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಮೂಲಕ ಮಧ್ಯಪ್ರವೇಶ ನಾನೇನು ಮಾಡಕ್ಕೆ ನನಗೆ ಉಮೇದಿಲ್ಲ, ಆಸಕ್ತಿ ಇಲ್ಲ, ನೀವೇನಾದ್ರು ಬಂದು ಕೇಳಿದ್ರೆ ಬೇಕಾದ್ರೆ ಮಧ್ಯಪ್ರವೇಶ ಮಾಡ್ತೀನಿ ಅನ್ನೋ ಥರದಲ್ಲಿ ಹೇಳಿದ್ದಾರೆ. ಆ ಮೂಲಕ ಪಾಕಿಸ್ತಾನ ನೆರವಿಗೆ ಯಾರೂ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಈಗ ಮತ್ತೊಂದು ಕಡೆ ಆಪರೇಷನ್ ಸಿಂಧೂರ್ UK ಪಾರ್ಲಿಮೆಂಟ್ನಲ್ಲೂ ಕೂಡ ಪ್ರತಿಧ್ವನಿಸಿದೆ. ಭಾರತ ಮೂಲದ UK ಸಂಸದೆ ಪ್ರೀತಿ ಪಟೇಲ್ ತಮ್ಮ ಸೇನಾ ಕಾರ್ಯಾಚರಣೆಗೆ ಸಪೋರ್ಟ್ ಮಾಡಿದ್ದಾರೆ. ನಾವು ಒಂದು ದೇಶ ಮತ್ತೊಂದು ರಾಷ್ಟ್ರದ ಮೇಲೆ ಸೇನಾ ಕಾರ್ಯಾಚರಣೆ ಮಾಡಬಾರದು ಅಂತ ಬಯಸ್ತೀವಿ, ಆದರೆ ಉಗ್ರ ದಾಳಿಯಿಂದ ಭಾರತಕ್ಕೆ ತನ್ನಂತಾನು ರಕ್ಷಿಸಿಕೊಳ್ಳೋ ಹಕ್ಕಿದೆ. ಅಮಾಯಕ ಜನರ ಜೀವ ಬಲಿ ಪಡೆದ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡೋಕೆ ಭಾರತಕ್ಕೆ ರೈಟ್ಸ್ ಇದೆ ಅಂತ ಪ್ರೀತಿ ಪಟೇಲ್ ಹೇಳಿದ್ದಾರೆ. ಅಲ್ಲದೆ ಉಗ್ರವಾದವನ್ನ ಹತ್ತಿಕ್ಕೋ ನಿಟ್ಟಿನಲ್ಲಿ ಭಾರತಕ್ಕೆ UK ಅಗತ್ಯ ಸಹಕಾರ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ. ಅಂದ ಹಾಗೆ ಈ ಹಿಂದೆ UKಲಿ ರಿಷಿ ಸುನಾಕ್ PM ಆಗಿದ್ದಾಗ ಇವರು ಹೋಮ್ ಸೆಕ್ರೆಟರಿ ಆಗಿದ್ರು. ಇನ್ನು ಯುಕ್ರೇನ್ ರಿಯಾಕ್ಟ್ ಮಾಡಿದೆ. ಉಭಯ ದೇಶಗಳು ಸಂಯಮದಿಂದ ಇರಿ, ರಾಜತಾಂತ್ರಿಕ ಮಾರ್ಗದಿಂದ ಪರಿಹಾರ ಕಂಡುಕೊಳ್ಳಿ ಅಂತ ಯುಕ್ರೇನ್ ವಿದೇಶಾಂಗ ಇಲಾಖೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಇನ್ನು ಉದ್ವಿಗ್ನತೆ ಹೆಚ್ಚುತ್ತಾ ಇರೋದ್ರಿಂದ ಅಮೆರಿಕ ಸೇರಿದಂತೆ ವಿವಿಧ ರಾಷ್ಟ್ರಗಳು ಪಾಕಿಸ್ತಾನ ಮತ್ತು ಭಾರತದ ಜಮ್ಮು ಕಾಶ್ಮೀರ ಪ್ರದೇಶಗಳಿಗೆ ತೆರಳಬೇಡಿ ಅಂತ ಟ್ರಾವೆಲ್ ಅಡ್ವೈಸರಿಯನ್ನ ಜಾರಿ ಮಾಡಿವೆ. ಅಮೆರಿಕ, ಬ್ರಿಟನ್, ಕೆನಡಾ, ಸಿಂಗಪೂರ್ ಮತ್ತು ಚೀನಾಗಳು ಈ ಅಡ್ವೈಸರಿ ಜಾರಿ ಮಾಡಿವೆ. ಇನ್ನು ಕರ್ನಾಟಕದಲ್ಲಿ ಆಪರೇಷನ್ ಸಿಂಧೂರದ ಪ್ರಯುಕ್ತ ಸಿದ್ದರಾಮಯ್ಯ ಸರ್ಕಾರ ಹೊಸ ಆದೇಶ ಹೊರಡಿಸಿದೆ. ಭಾರತೀಯ ಸೇನೆ ಹಾಗೂ ಭಾರತೀಯ ಯೋಧರಿಗೆ ಒಳ್ಳೆಯದಾಗಲಿ ಅಂತ ಎಲ್ಲ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸುವಂತೆ ಮುಜರಾಯಿ ಇಲಾಖೆ ಆದೇಶ ಹೊರಡಿಸಿದೆ. ಸಿದ್ದು ಸರ್ಕಾರದ ಮುಜರಾಯಿ ಇಲಾಖೆ ಬುಧವಾರ ಅಥವಾ ಗುರುವಾರ ನಮ್ಮ ಸೇನೆ ಹೆಸರಲ್ಲಿ ಪೂಜೆ ಮಾಡಿ ಅಂತ ಸಿದ್ದರಾಮಯ್ಯ ಸರ್ಕಾರ ಹೇಳಿದೆ ದೇವಸ್ಥಾನಗಳಿಗೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸುತ್ತು ಜಗತ್ತಲ್ಲಿ ಭಾರತ ಪಾಕಿಸ್ತಾನ ನಡುವಿನ ಎಲ್ಲ ಅಪ್ಡೇಟ್ಸ್ ಅನ್ನು ನಿಮಗೆ ಕ್ವಿಕ್ ಆಗಿ ತಲುಪಿಸುವಂತ ಪ್ರಯತ್ನ. ನಿರಂತರವಾಗಿ ಬ್ಯಾಕ್ ಟು ಬ್ಯಾಕ್ ರಿಪೋರ್ಟ್ಸ್ ಮೂಲಕ ಎಲ್ಲ ಆಗು ಹೋಗುಗಳನ್ನು ತಲುಪಿಸ್ತಾನೆ ಇರ್ತೀವಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.